ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಧರ್ಮಸ್ಥಳದ ಕುರಿತಾಗಿ ಸಾಕಷ್ಟು ಚರ್ಚೆ ಮಾಡ್ತಾನೆ ಇದ್ದೀವಿ. ಈಗಾಗಲೇ ಸೌಜನ್ಯಗಳದಾಗಿರ್ಬೋದು, ತಿಂಗುಡಿ ಅವ್ರದ್ದಾಗಿರ್ಬೋದು, ಅವ್ರ ಹೋರಾಟ ಆಗಿರ್ಬೋದು, ಅದಕ್ಕೆ ಪ್ರತ್ಯುತ್ತರವಾಗಿ ಗಿಳಿಯಾರ್ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ, ದಿಶಾಬೂಲ್ ಹೆಂಗೆ ಮಾಡ್ತಾ ಇದ್ದಾರೆ ಇದನ್ನು. ಯಾಕೆಂತಂದ್ರೆ ಇಲ್ಲಿ ಆದಂಥ ಸಾವುಗಳು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಆಗಿಲ್ವಾ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತೇಳಿ ಕೆಲವು ಜನ ಮಾತಾಡೋದನ್ನು ನೋಡಿದಾಗ, ಅದರಾಗೂ ರಿಪಬ್ಲಿಕ್ ಅಂತ ಮೀಡಿಯಾದಲ್ಲಿ ಒಂದು ರೀತಿ ಒನ್ ಸೈಡೆಡ್ ಮಾತುಗಳು ಮಾತಾಡೋದನ್ನು ನೋಡಿದಾಗ, ಅಥವಾ ಮೇನ್ ಮೀಡಿಯಾದಲ್ಲಿ ಆದಷ್ಟು ಧರ್ಮದ ಸ್ಥಳ ಹೌದು, ಎರಡು ಮಾತಿಲ್ಲ, ಅದನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ. ಆದರೆ ಅದು ಏನಪ್ಪ ಅಂತಂದ್ರೆ ಅಲ್ಲಿರುತ್ತಿರುವಂಥ ಧರ್ಮಾಧಿಕಾರಿ ಸಹಿತ ಪ್ರಾಮಾಣಿಕರು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಅನಗತ್ಯ ಅಲ್ಲಿ ಹೆಸರು ಕೆಡಿಸುವಂಥ ಕೆಲಸ, ಇವರೆಲ್ಲ ನಗರ ನಕ್ಸಲೈಟರು ಹಾಗೆ ಹೀಗೆ ಮಾತಾಡೋದನ್ನು ನಾವು ಕೇಳಿದ್ದೀವಿ. ಆದರೆ ಇವತ್ತು ನಿಧಾನಕ್ಕೆ ಜನ ಅವ್ರ ಮಾತುಗಳನ್ನು ನಂಬುವುದನ್ನು ಕಡಿಮೆ ಆಗ್ತಾ ಇದೆ ಅಂತ. ಯಾಕಂದ್ರೆ ಹೌದು, ರಾಜ್ಯ ತುಂಬ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಮತ್ತೇನೂ ಆಗ್ತಾವೆ, ದರೋಡೆ ಆಗ್ತಾವೆ, ಕೊಲೆ ಆಗ್ತಾ ಇದ್ದಾವೆ. ಹಾಗಂತೇಳಿ ಒಂದು ಸಣ್ಣ ಹಳ್ಳಿ ಈ ಒಂದು ನಮ್ಮ ಧರ್ಮಸ್ಥಳದಲ್ಲಿ ಇಲ್ಲಿ ನೂರಾರು ಜನ ಸಾವು, ಅದಕ್ಕೆ ಲೆಕ್ಕಿಲ್ಲ, ಏನಿಲ್ಲ, ಎಂತಿಲ್ಲ. ಅದಕ್ಕೆ ಅವರು ಇವೇನೇನೋ ಕೊಡುವಂಥ ಆಧಾರಗಳು ಇವೆಲ್ಲನೂ ಗಮನಿಸಿದಾಗ, ಮುಚ್ಚಾಕುವಂಥ ಪ್ರಯತ್ನ ಇರೋದನ್ನು ನೋಡಿದಾಗ ನಿಜವಾಗಿಯೂ ಇದು ಏನಪ್ಪ ಅನ್ನುವಂಥ ಒಂದು ಭಯ ಯಾರಿಗಾದರೂ ಕಾಡ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಈ ಒಂದು ನಮ್ಮ ಸೌಜನ್ಯಾಳ ಕೇಸಿನ ಹಿನ್ನೆಲೆಯಲ್ಲಿ ಹೋರಾಟ ನಡೆದಿದ್ರೆ, ಅಥವಾ ಇನ್ನುಳಿದ ಹೆಣ್ಮಕ್ಳು ಮಾಡಾದಂಥ ಅನ್ಯಾಯದ ಬಗ್ಗೆ ಹೋರಾಟಗಳು ನಡೆದಿದ್ರೆ, ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಇಲ್ಲಿ ಈ ಭೂ ಹಗರಣಗಳ ಬಗ್ಗೆ ಇಲ್ಲಿ ನಿಜವಾಗಿ ಒಂದು ದೊಡ್ಡ ಹೋರಾಟವನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ ವತಿಯಿಂದ ಸೋಮನಾಥ್ ನಾಯ್ಕರು ಮತ್ತು ರಂಜನ್ ರಾವ್ ಅವರು ಮಾಡ್ತಾ ಇದ್ದಾರೆ. ಅವರು ಅಲ್ಲಲ್ಲೇ ಕೆಲವೊಂದು ಕಡೆ ಮಾಡಿದ್ದೆಲ್ಲ ನೋಡಿದಾಗ ಸಹಜವಾಗಿ 1050 ಎಕರೆ ಭೂಮಿಯನ್ನು, ಸರ್ಕಾರಿ ಭೂಮಿಯನ್ನು ನಮ್ಮ ಧರ್ಮಾಧಿಕಾರಿಗಳು ಅಂದರೆ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಅಥವಾ ಅವ್ರ ಕುಟುಂಬದವರು ಎತ್ತಿ ಹಾಕಿದ್ದನ್ನು ಇವರು ಎತ್ತಿ ಹೇಳ್ತಾ ಇದ್ದಾರೆ. 1050 ಎಕರೆ ಭೂಮಿ ಇವರು ಎತ್ತಿ ಹೊಡೆದಿದ್ದಾರೆ. ಅದರ 450 ಎಕರೆ ನಮ್ಮ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ. ಒಂದು 7 ಎಕರೆ ಜಮೀನನ್ನು ಭೂಮಿ ಇಲ್ಲ ಅನ್ನೋದು ಅಂತ ಹೇಳಿಕೊಂಡು ನಮ್ಮ ಹರ್ಷೇಂದ್ರ ತೆಗೆದುಕೊಂಡಂಥ ಭೂಮಿ ಬಗ್ಗೆ ಮಾತಾಡಿದ್ದಾರೆ. ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಹೆಚ್ಚು ಕಡಿಮೆ 1050 ಕಲೆ ಕಾಣುವಂಥದ್ದು 2500 ಎಕರೆ ಭೂಮಿಯನ್ನು ಅಲ್ಲಿ ಟೋಟಲಾಗಿ ಹೊಡೆದಿದ್ದಾರೆ ಅದನ್ನು ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಮೀನಿನ ಹೊಡೆದಿದ್ದಾರೆ. ನಿಜವಾಗಿ ಅದು ಸರ್ಕಾರಿ ಜಮೀನಿತ್ತಪ್ಪ ಅಂತಂದ್ರೆ ಅದರಲ್ಲಿ 50% SC STಗಳಿಗೆ ಉಳಿದವ್ರಿಗೆ ಹೋಗಬೇಕು ಅಂತಂದು. ಬಟ್ ಇಲ್ಲೇ ಅವ್ರ ಭೂಮಿನೂ ಹೊಡೆದಂಥದ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅದನ್ನು ನಾವು ಈಗಾಗಲೇ ಕೋರ್ಟ್ನಾಗ ಚಾಲೆಂಜು ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಇವತ್ತು ಉತ್ತರ ಕೇಳ್ತಾ ಇದ್ದೀವಿ. ನಾವು ಈಗಾಗಲೇ 310 ಪುಟಗಳ ಧರ್ಮಾಧಿಕಾರಿಗಳ ಕರ್ಮಕಾಂಡ ಅಂತ ಹಾಕಿದ್ದೀವಿ, ಹೆಗ್ಗಡೆಯವರ ಕರ್ಮಕಾಂಡ ಅಂತ ಹಾಕಿದ್ದೀವಿ, ಪುಸ್ತಕ ರೂಪದಲ್ಲಿ ತೊಗೊಳ್ತಾ ಇದ್ದೀವಿ. ಅವುಗಳನ್ನು ಉತ್ತರ ಕೊಡಿ ಇಲ್ಲಿವರೆಗೆ ಅಂತ ಹೇಳಿದ್ದೀವಿ ಅಂತ ಒಂದು ಮಾತನ್ನು ಅವರು ಆಡೋದನ್ನು ಬೆಂದಲು ಆಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಸೋಮನಾಥ್ ನಾಯಕರು ಸ್ಪಷ್ಟವಾಗಿ ಹೇಳುವಂಥ ವಿಷಯ, ನಾವು ಇದನ್ನು ಓಪನ್ನಾಗಿ ಚಾಲೆಂಜ್ ಮಾಡ್ತಾ ಇದ್ದೀವಿ, ಅವ್ರು ಬಂದು ನಮ್ಗೆ ಉತ್ತರ ಕೊಡಲಿ ಇವುಗಳ ಬಗ್ಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಏನು ಆರೋಪ ಮಾಡ್ತಿದ್ದಾರೆ, 310 ಪುಟಗಳ ಹೆಗ್ಗಡೆಯವರ ಕರ್ಮಕಾಂಡದಲ್ಲೇ ಪೂರ್ತಿಯಾಗಿ 1000ಕ್ಕೂ ಹೆಚ್ಚು ಕೇಸುಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದರಲ್ಲೇ ಅವುಗಳೆಲ್ಲ ವಿತ್ ಡಾಕ್ಯುಮೆಂಟ್ಸ್ ಇದ್ದಾವೆ, ಇವಾಗೆಲ್ಲ ಕ್ಲಿಯರಾಗಿ ನಮ್ಗೆ ಉತ್ತರ ಕೊಡ್ರಿ ಅಂತ. ಒಂದು ಕಡೆ ನಮ್ಮ BL ಸಂತೋಷ್, ನಿಮಗೆ ಗೊತ್ತಿದೆ, BJPಯ ಪ್ರಧಾನ ಕಾರ್ಯದರ್ಶಿ, ಅವ್ರದಿಂದವ್ರು ಹೇಳಿದ್ದು, ಇಲ್ಲ ನೀವು ಒಂದೇಳೆ ನ್ಯಾಯ ಬಗೆಹರಿಲಿಲ್ಲ ಅಂದರೆ ಹೆಗ್ಗಡೆಯವ್ರ ಹತ್ರ ಬಂದರೆ ನಿಮ್ಮ ನ್ಯಾಯ ಬಗೆಹರಿತಿಲ್ಲ ಅಂತ ಮಾತಾಡಿದರು. ನಾವು ಇವತ್ತು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ, ಹೆಗ್ಗಡೆಯವ್ರಿಗೆ ಇವೆಲ್ಲ ನಾವು ಏನು ಆರೋಪ ಮಾಡ್ತಾ ಇದ್ದೀವಿ ಇವಕ್ಕೆಲ್ಲ ಉತ್ತರ ಕೊಡ್ಬನ್ನಿರಿ. ಒಂದು ವೇಳೆ ಇವೆಲ್ಲ ಸುಳ್ಳಾದ್ರೆ ನೀವೇನು ಹೇಳ್ತೀರ ಶಿಕ್ಷೆ ಅನುಭವಿಸಕ್ಕೆ ನಾವು ತಯಾರಿದ್ದೀವಿ. ಒಂದು ವೇಳೆ ಖರೆ ಆದ್ರೆ ಏನು ಅನ್ನೋದು ಮೊದಲು ನೀವು ಹೇಳಿ ನಮ್ಮ ಎನ್ಕ್ವೈರಿ ಮಾಡಿರಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇಲ್ಲೇ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಸೋಮನಾಥ್ ನಾಯಕರು ಇಷ್ಟು ಕಾನ್ಫಿಡೆಂಟಾಗಿ ಈ ಒಂದು ಹೆಗ್ಗಡೆ ಅವರ ಮೇಲೆ ಭೂ ಹಗರಣದ ಕುರಿತಾಗಿ, ಭೂಗಳ್ಳತನದ ಕುರಿತಾಗಿ ಆರೋಪ ಮಾಡೋದನ್ನು ನೋಡಿದಾಗ ಅದಕ್ಕೆ ಇಲ್ಲಿವರೆಗೇನು ಯಾವುದೇ ರೀತಿಯಂಥ ಉತ್ತರವನ್ನು ಕೊಟ್ಟಿಲ್ಲ ಹೆಗ್ಗಡೆ ಅವರು ಅನ್ನೋದು ಮಾತನ್ನು ಸೇರಿಸ್ತಾ, ಆದರೆ ಇವರು ಇದನ್ನು ಸ್ಟೇ ತೊಗೊಂಡು ಮುಂದೆ ಹಾಕ್ತಾ ಹೊರಟಿದ್ದಾರೆ. ಇದೇನು ತೋರಿಸ್ತದೆ ಅಂದ್ರೆ
ಅವ್ರು ಸುಳ್ಳಿದ್ದಾರೆ ತೋರಿಸ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಂಜುನಾಥ ಸ್ವಾಮಿಯ ಒಂದು ಎಕರೆ ಭೂಮಿ, 1 ಎಕರೆ 7 ಸೆಂಟ್ ಏನು ಭೂಮಿ ಅದ, ಆ ಭೂಮಿ ಸಹ ತಮ್ಮ ಮನೆ ತಂದೆ ಆಸ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೂಡ ಸಾಕ್ಷಿಗಳಿದ್ದಾವೆ ಸಾಕಷ್ಟು. ಸಾಕ್ಷಿದ ನಾವು ಮಾತಾಡ್ತಾ ಇಲ್ಲ. ಇವು ಸುಳ್ಳಾಗಿದ್ರೆ ಅವ್ರು ಶಿಕ್ಷೆ ಅವ್ರು ಕೊಡಲಿ, ಓಪನ್ನ ಚಾಲೆಂಜ್ ಮಾಡ್ತಾ ಇದ್ವಿ, ಅವ್ರಿಗೆ ಬಂದಿದ್ದು ಇದುವರೆಗೂ ಬರ್ತಾ ಇಲ್ಲ ಅನ್ನೋಂಥ ಮಾತನ್ನ ಅಂತ ನಾವು ಹೋರಾಟ ಪಡೋದಿಲ್ಲ. ಈ ಹಕ್ಕು ಒತ್ತಾಯ 14 ಹಕ್ಕು ಒತ್ತಾಯ ಇಟ್ಟುಕೊಂಡು ನಾಳೆಯಿಂದ ಹೋರಾಟವನ್ನು ಮಾಡುವಂಥದ್ದು ಅದು ಬೆಳ್ತಂಗಡಿಯಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯದ ವಿರೋಧ ಪಕ್ಷದ ನಾಯಕರಿರ್ಬೋದು, ಆಡಳಿತಾರೂಢ ಪಕ್ಷದವರು ಇರ್ಬೋದು, ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಕೊಟ್ಟು ಇದನ್ನೊಂದು ರಾಜ್ಯ ಮಟ್ಟದಲ್ಲಿ ಮೂವ್ಮೆಂಟ್ ಮಾಡಬೇಕು ಅಂತ. ಒಂದು ಕಡೆ ಸೌಜನ್ಯಾಳ ಮುಖಾಂತರ ನಮ್ಮ ಇವರು ತಿಮ್ಮರೋಡಿಯವರಾಗಿರ್ಬೋದು, ಅದೇ ಕಡೆ ಮಟ್ಟಣ್ಣವರು ಇನ್ನುಳಿದ್ರು ಕೂಡಿ ಹೋರಾಟ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಈ ಸಾವುಗಳಿಂದ ಸತ್ತಂಥವ್ರು ಇವ್ರು ಯಾರು ಏನು ಅಂತ ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಅದು ಇನ್ನೊಂದು ಕಡೆಯಿಂದ ನಾಗಲಕ್ಷ್ಮಿ ಚೌಧರಿ ಅವರಿಂದ ಅಥವಾ ಇನ್ನುಳಿದವರಿಂದ ಅಲ್ಲಿ ಹೆಣ್ಮಕ್ಳಿಂದ ಹೋರಾಟ ನಡೀತಾ ಇದೆ. ಈಗಾಗಲೇ ಅದು ಮೂಮೆಂಟ್ ರೂಪ ತೊಗೊಳ್ಲಿಕ್ಕತ್ತದು. ನಾವು ಭೂಮಿ ಹೋಗ್ಯದಪ್ಪ, ಇಲ್ಲೇ SC/STಗೆ ಭೂಮಿ ಸಿದ್ಧಿಸ್ಕೊಂಡಿದ್ದಾವೆ. ಒಂದು 13-14 ಮನೆಗಳಿದ್ದಾವಂತ. ಆ 14 ಮನೆಗಳು ಸಹಿತ ಇವತ್ತು ಅವ್ರು ಜಾಗ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ದಿಶೆಯಲ್ಲಿ ನಾವು ಸಹಜವಾಗಿ ನೀವು ಧರ್ಮಸ್ಥಳಕ್ಕೆ ಹೋದ್ರಪ್ಪ ಅಂದರೆ ಲೋಕಲಿಂದ ಜನರು ಪ್ರಶ್ನೆ ಮಾಡಿಲ್ಲ, ಅವರೆಲ್ಲ ಉತ್ತರ ಕೊಡುವಂಥವ್ರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಒಂದು ನಮ್ಮ ಸೋಮನಾಥ್ ನಾಯ್ಕರು ಹೇಳ್ತಾ ಇದ್ದಾರೆ. ಅಂದ್ರೆ ಸೋಮನಾಥ್ ನಾಯ್ಕರು ಇವತ್ತು ಆರೋಪ ಮಾಡೋದು ಭೂಮಿಯ ಗಳ್ಳತನ, ಭೂಮಿಯನ್ನು ಯಾವ ರೀತಿ ಹೊಡೆದಿದ್ದಾರೆ, 2,500 ಎಕರೆ ಭೂಮಿಯನ್ನು ಹೊಡೆದಿದ್ದಾರೆ ಅನ್ನೋದು ಆರೋಪ, ಘನಘೋರವಾದ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಅವರು ವಿತ್ ರೆಕಾರ್ಡ್ಸ್ ನಮ್ಮ ಕಟ್ಟಿಕೊಂಡಿದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ, ಕೋರ್ಟಿಗೆ ಹೋಗ್ತಾ ಇದ್ದಾರೆ. ನಮ್ಮ ಹೋರಾಟ ಕೋರ್ಟ್ ಮೂಲಕ, ಒಂದು ನ್ಯಾಯದ ಮೂಲಕ ಅನ್ನುವಂಥ ಮಾತನ್ನು ಅವರು ಹೇಳೋದನ್ನು ನೋಡಿದರೆ ಇನ್ನೂ ಏನೇನು ಆಗಿರ್ಬೋದಪ್ಪ ಅಲ್ಲಿ ಅನ್ನೋಂಥ ಗಾಬರಿ ಯಾರಿಗಾದರೂ ಆಗೇ ಆಗ್ತದೆ. ಹೆಗ್ಗಡೆ ಅವರು ನಿಜವಾಗಿಯೂ ಇದೆಲ್ಲ ಮಾಡಬೇಕಾಗಿತ್ತು ಅನ್ನೋಂಥ ಪ್ರಶ್ನೆ ಯಾರಿಗಾದ್ರೂ ಮೂಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇವತ್ತು ಅಲ್ಲಿ ಬರೋ ಭಕ್ತರ ಸಂಖ್ಯೆಯೂ ಕಡಿಮೆ ಆಗ್ತಾ ಇತ್ತು ಅಲಕಟ್ಟೆಗಳಿಂದ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಇಡೀ ಮೊದಲು ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾವು ಸೇರಿಸ್ಬೇಕಾಗ್ತದೆ. ಈ ಬಡ್ಡಿ ಆಡುವ ವ್ಯವಹಾರದಲ್ಲಿ ಯಾವ ರೀತಿ ಬಡ್ಡಿ ಆಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು, ಅದರಿಂದ ಎಲ್ಲ ಸಾಲ ಕೊಡ್ತೀವಿ, ನಾವು ಉದ್ಧಾರ ಮಾಡ್ತೀವಿ, ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇನಿಲ್ಲ, ತಮಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಈ ಬಡ್ಡಿ ವ್ಯವಹಾರದಲ್ಲಿ ಗಳಿಸ್ತಾ ಇದ್ದಾರೆ, ಕಮಿಷನ್ ರೂಪದಲ್ಲೇ ಅಥವಾ ಬಡ್ಡಿ ರೂಪದಲ್ಲಿ ಅನ್ನೋಂಥ ಮಾತ್ರ ಆರೋಪ ಮಾಡ್ತಾರೆ. ಇದ್ರ ತನಿಖೆನೂ ಆಗಬೇಕಾಗಿದೆ. ಇವೆಲ್ಲ ತನಿಖೆಯಾಗಿ ಒಂದು SIT ನೇಮಿಸಬೇಕಾಗಿದೆ ಸರ್ಕಾರ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, SIT ನೇಮಿಸಿ ತನಿಖೆಗಾಗಿ ಅಂತೇಳಿ. ಯಾಕೆಂದರೆ ಯಾವ ಕೋರ್ಟಿಗೆ ಹೋಗಲಿ ಅಥವಾ ಯಾವುದೋ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿ ಏನೋ ಮಾಡಿದ್ರು ಸಹಿತ ಅವು ಯಾವ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಇದೆಲ್ಲ ತನಿಖೆ ಮಾಡಿಸ್ಲಿ. ತನಿಖೆ ಮಾಡಿಸೋ ಸರಿ ಇದ್ದರೆ, ಅವೆಲ್ಲನೂ ಕರೆಕ್ಟ್ ಇದ್ದರೆ ಅವ್ರು ಶಿಕ್ಷೆ ಕೊಡಿಸುವಂಥದ್ದಾಗಲಿ ಅನ್ನುವಂಥದ್ದು ಇವರ ಅತ್ಯಂತ ಪ್ರಮುಖವಾದ ಬೇಡಿಕೆ ಆಗಿದೆ. ಈಗ ಹೆಂಗೆ SIT ನೇಮಿಸಿದ್ರು, ಅದು SIT ಏನಾಗ್ತದೋ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ನೇಮಿಸಿದಂಥ SIT ಹಳ್ಳ ಹಿಡಿಸುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಇನ್ನು ಅಂಥ ಇನ್ನೊಂದು SIT ಈ ಭೂಗಳ ತನಕ ನೇಮಿಸಲಿ, ಸರ್ಕಾರ ನೇಮಿಸಬೇಕು ಅಂತ ಏನೋ ಕೇಳ್ಕೊಳ್ತಾ ಇದ್ದಾರೆ ಸೋಮನಾಥ್ ನಾಯ್ಕರು. ಅದು ಎಷ್ಟು ಮಟ್ಟಿಗೆ ಹೊರಗೆ ಹಾಕ್ತದೋ ಗೊತ್ತಿಲ್ಲ, ಇನ್ನೂ ನೇಮಿಸೋದು ಇಲ್ಲೂ ಗೊತ್ತಿಲ್ಲ. ಅದೇನೋ ತಿಮ್ರೋಡಿ ಮತ್ತು ಇನ್ನುಳಿದವ್ರು ಕೊಡ್ಕೊಂಡು ಜಾಂತನ ಮಾಡಿ ಒಬ್ಬ ಮುಸುಕ್ದಾರಿನ ತಂದು ಅದು ಹೊಸ ಸಾಕ್ಷ್ಯ ಸಿಕ್ಕ ಅಂಥೇಳಿ ಏನೇನೋ ಗದ್ದಲ ಮಾಡಿ ಅದನ್ನು ಅನುಕೂಲ ಮಾಡಿದ್ರು. ಅದರ ನಂತರದ ಏನಾಯಿತು, ಮತ್ತು ಅವನನ್ನು ಬೆದರಿಸಿ, ಚೆನ್ನೈನನ್ನು ಬೆದರಿಸಿ ಆ ರಿಪೋರ್ಟ್ ಉಲ್ಟಾ ಹೊಡೆಯುವಂಥ ಪ್ರಯತ್ನ ಆಯಿತು ಅನ್ನೋದು ಸಹಿತ ನೋಡ್ತಾ ಇದ್ವಿ. ಯಾವ ಒಂದು ನಮ್ಮ ಚೆನ್ನೈ ಅಥವಾ ಭೀಮಾ ಸಾಕ್ಷಿದಾರರಾಗಿ ಬಂದಿದ್ದನೋ ಅದ್ರ ವಿರುದ್ಧವಾದ ಸಾಕ್ಷಿ ಕೊಡಿಸಿದ್ರು. ಅದನ್ನು ಏನಪ್ಪ ಅಂದರೆ ಇಲ್ಲಿ ಮತ್ತೆ ಮರಳಿ ದೂರುದಾರರ ಅಪರಾಧಗಳನ್ನ ಮಾಡಿದ್ರು. ಅಂಥದ್ದು ಇಲ್ಲೂ ಆಗೋ ಸಾಧ್ಯತೆಗಳಿದ್ದಾವೆ. ಇಲ್ಲೇನೋ ಇವಾಗ ಕೇಳ್ತಾ ಇದ್ದಾರೆ SIT ನೇಮಿಸ್ರಿ, ಮತ್ತೆ ನೇಮಿಸ್ರಿ ಅಂತೇಳಿ. ಸರ್ಕಾರ ನೇಮಿಸೋದಿಲ್ಲ ಗೊತ್ತಿಲ್ಲ. ಒಂದರೆ ನೇಮಿಸಿದ ಮೇಲೂ ಇವರು ಅದು ಸರಿಯಾದ ರಿಪೋರ್ಟ್ ಕೊಡ್ತದನ ಅನ್ನುವಂಥ ಒಂದು ಪ್ರಶ್ನೆ ಉಳ್ಳದು. ಆದರೆ ಇವರು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಾರ ಸೋಮನಾಥ್ ನಾಯ್ಕರು. ಅದು ಅಂದರೆ ಏನೂ ಕೊಡಲಿ, ನಮಗೂ ಡಾಕ್ಯುಮೆಂಟ್ಸ್ ಇದ್ದಾವೆ, ನಾವು ಸುಮ್ಮನೆ ಮಾತಾಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ಗಳು ಆಧಾರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಅವ್ರು ಡೇಟ್ ತೆಗೆದುಕೊಳ್ತಾ ಹೊರಟಿದ್ದಾರೆ. ಅದಕ್ಕೊಂದು ಎಂಡ್ ಆಗಬೇಕಾಗ್ಯದ. ಅದಕ್ಕೆ ತನಿಖೆ ಶುರು ಆಗ್ರಿ, ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿಸ್ತಾ ಇದ್ದಾರೆ. ಇಲ್ಲ ಇವಕ್ಕೆಲ್ಲ ನ್ಯಾಯ ಒದಗಿಸ್ಬೇಕಂದ್ರೆ ಸರ್ಕಾರ ಕೇಳ್ತಾ ಇದ್ದಾರೆ. ಅಂದ್ರೆ ಇನ್ನೊಂದು ರೂಪದ ಹೋರಾಟ ಇಲ್ಲಿ ಶುರು ಆಗುವಂಥದ್ದು, ನಾಳೆಯಿಂದ ಆಗುವಂಥದ್ದು ಅಂತೇಳಿ ಈಗಾಗಲೇ ಅದು ಪ್ರೆಸ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸೋಮನಾಥ್ ನಾಯ್ಕರು. ಜೊತೆಗೆ ರಂಜನ್ ರಾವ್ ಅವರು ನಾಗರಿಕ ಸೇವಾ ಟ್ರಸ್ಟದವರಾಗಿರ್ಬೋದು, ಇನ್ನೊಂದು ಟ್ರಸ್ಟ್ ಹೋದ ಸತ್ಯಮೇವ ಜಯತೆ ಅಂತೆ ಅವರು ಇನ್ನುಳಿದ ಅನೇಕ ಸಂಸ್ಥೆಗಳು ನಾವು ಮಾಡ್ತಾಯಿದ್ದೀವಿ ಅಂತ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇನ್ನೊಂದು ಕಡೆಯಿಂದ ಭೂ ಹಗರಣ ಕುರಿತಾಗಿ ಹೆಗ್ಡೆಯವ್ರ ಮೇಲೆ ಘನಘೋರವಾದ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಒಂದು ಮಾತು ಹೇಳ್ತಾರೆ ಅವರು. ಇವ್ರು ಹೇಗಿದ್ದಾರಪ್ಪ ಅಂತಂದ್ರೆ ನಮ್ಮ ಹೆಗ್ಡೆಯವರು ಗೋಮುಖ ವ್ಯಾಘ್ರರು ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ. ಮೇಲೆ ಕಾಣೋದು ಗೋ, ಒಳಗಿರೋದು ವ್ಯಾಘ್ರ.
ಈ ಎಲ್ಲ ಆರೋಪಗಳನ್ನು ಮಾಡೋದನ್ನು ನೋಡಿದಾಗ ಮತ್ತು ಇದಕ್ಕೆ ಇಲ್ಲಿವರೆಗೆ ಹೆಗ್ಗಡೆ ಅವರದ್ದು ಪ್ರತಿಕ್ರಿಯೆ ಅಥವಾ ಮಾನಹಾನಿ ಮಾಡಿದ್ದಾರೆ ಅನ್ನೋ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದನ್ನು ನೋಡಿದಾಗ ಇವ್ರು ನಡೆದ ಘಟನೆಗಳು ಸತ್ಯ ಇರಬೇಕಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರೂ ಮೂಡ್ತಾ ಇದ್ದು ಎಲ್ಲರೂ ಕುತೂಹಲದಿಂದ ಈ ಮೂಮೆಂಟ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ನೋಡೋಣ ಇದು ಯಾವ ರೂಪ ಪಡಿತದೆ ಅಂತೇಳಿ ಇನ್ನೊಂದು ರೂಪದ ಬೇರೆ ರೂಪದ ಹಗರಣ ಇದು ಇದಕ್ಕೆ ಉತ್ತರ ಏನು ಸಿಗ್ಬೋದು ಅನ್ನೋದನ್ನು ನಾವು ನೋಡ್ತಾ ಇದಕ್ಕೆ ಹೆಗ್ಗಡೆಯವರು ಏನು ಕೊಡ್ತಾರೆ ಉತ್ತರ ಸರ್ಕಾರ ಯಾವ ರೀತಿ ನಡೀತದೆ ಅನ್ನೋದು ಸಹಿತ ನಮ್ಮ ಮುಂದೆ ಇರುತ್ತೆ ದೊಡ್ಡ ಪ್ರಶ್ನೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.